ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದಿನ ಬೆಳಗಾದರೆ ಹಾಲಿನ ಪ್ಯಾಕೆಟ್, ನ್ಯೂಸ್ ಪೇಪರ್ ತೆಗೆದುಕೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದು ಪೇಮೆಂಟ್ಗೂ ಜೇಬಿನಿಂದ ಮೊಬೈಲ್ ಎಳೆದು QR ಕೋಡ್ ಸ್ಕ್ಯಾನ್ ಮಾಡಿ ಪಿನ್ ನಂಬರ್ ಒತ್ತಿ ಮಾಡುವ UPI ಪೇಮೆಂಟ್ನಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಆಗಸ್ಟ್ 1ರಿಂದ ಜಾರಿಗೆ ಬರುವಂತೆ ಒಂದಷ್ಟು ಹೊಸ ನಿಯಮಗಳನ್ನು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ NPCI ಘೋಷಣೆ ಮಾಡಿದೆ. ಹಾಗಿದ್ರೆ ಏನಿದು ಹೊಸ ರೂಲ್ಸ್? UPI ನಲ್ಲಿ ಏನೆಲ್ಲ ಬದಲಾವಣೆ ಬರ್ತಿದೆ? UPI ಬಳಸಿ ಪೇಮೆಂಟ್ ಮಾಡುವ ಗ್ರಾಹಕರು ಹಾಗೂ ಪೇಮೆಂಟ್ ಪಡೆದುಕೊಳ್ಳುವ ವ್ಯಾಪಾರಿಗಳಿಗೆ ಯಾವ ರೀತಿ ಈ ಹೊಸ ನಿಯಮಗಳು ಎಫೆಕ್ಟ್ ಮಾಡಲಿವೆ ಎಲ್ಲವನ್ನ ಇವತ್ತಿನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇನ್ನು ಮುಂದೆ ಫೋನ್ ಪೇ, ಗೂಗಲ್ ಪೇ ಮುಂತಾದ UPI ಆ್ಯಪ್ಗಳಲ್ಲಿ ಇಷ್ಟ ಬಂದಷ್ಟು ಸಲ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಲೋನ್, EMIಗಳು, ಕರೆಂಟ್ ಬಿಲ್, ಮೊಬೈಲ್ ರೀಚಾರ್ಜ್, OTT ಸಬ್ಸ್ಕ್ರಿಪ್ಷನ್ಗಳಿಗೆ ಆಟೋ ಪೇ ಆನ್ ಮಾಡಿಬಿಟ್ಟಿದ್ರೆ ನಿಮ್ಮ ಪ್ಯಾಕೇಜ್ ಮುಗಿದ ತಕ್ಷಣ ಆಟೋಮೆಟಿಕ್ ಆಗಿ ಇನ್ನು ಮುಂದೆ ರೀಚಾರ್ಜ್ ಆಗೋದಿಲ್ಲ. ಅಸಲಿಗೆ ಆಟೋ ಪೇ ಅಂದರೆ ಏನು? UPI ಮೂಲಕ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ಯಾಕೆ ನಿರ್ಬಂಧ ಹಾಕಲಾಗ್ತಾ ಇದೆ? ಇನ್ನು ಮುಂದೆ ಎಷ್ಟು ಸಲ ಚೆಕ್ ಮಾಡಲು ಅವಕಾಶ ಸಿಗುತ್ತೆ ಎಲ್ಲವನ್ನ ನೋಡ್ತಾ ಹೋಗೋಣ. UPI ನಲ್ಲಿ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಥವಾ API ಯೂಸೇಜ್ ರೂಲ್ಸ್ ಎನ್ನುವ ಹೊಸ ನಿಯಮಗಳನ್ನು ತರಲಾಗ್ತಾ ಇದೆ. ಅಂದರೆ UPI ಆ್ಯಪ್ಗಳ ಬಳಕೆಗೆ ಸಂಬಂಧಿಸಿದ ರೂಲ್ಸ್ ಇವು. ಅದರಲ್ಲೂ ಪ್ರಮುಖವಾಗಿ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡೋದು ಹಾಗೂ ಆಟೋ ಪೇ ಅಥವಾ ಆಟೋಮೆಟಿಕ್ ಪೇಮೆಂಟ್ಗೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಮುಖ ರೂಲ್ಸ್ಗಳು ಬರ್ತಿವೆ. ಇವು ಗೂಗಲ್ ಪೇ, ಫೋನ್ ಪೇ, ಅಮೆಜಾನ್ ಪೇ, ವಾಟ್ಸಪ್ ಪೇ, ಪೇಟಿಎಂ ಹೀಗೆ ಎಲ್ಲ UPI ಆ್ಯಪ್ಗಳಿಗೂ, ಅದೇ ರೀತಿ UPI ನಲ್ಲಿ ಬ್ಯಾಂಕಿಂಗ್ ಸೇವೆ ಕೊಡುವ ಎಲ್ಲ ಬ್ಯಾಂಕ್ಗಳಿಗೂ ಅನ್ವಯವಾಗುತ್ತೆ. ಮೊದಲಿಗೆ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡುವುದರ ಮೇಲೆ ಲಿಮಿಟ್ ಹಾಕಲಾಗ್ತಾ ಇದೆ. ಇದುವರೆಗೆ UPI ಬಳಸಿ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ನಿರ್ದಿಷ್ಟ ಲಿಮಿಟ್ ಇರಲಿಲ್ಲ. ದಿನಕ್ಕೆ ಇಷ್ಟೇ ಬಾರಿ ಚೆಕ್ ಮಾಡಬೇಕು ಅಂತ ಇರಲಿಲ್ಲ. ಆದರೆ ಆಗಸ್ಟ್ 1ರಿಂದ ದಿನಕ್ಕೆ 50 ಬಾರಿ ಮಾತ್ರ ನೀವು ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಬಹುದು. ಸೊ ಪದೇ ಪದೇ ಪ್ರತಿ ಪೇಮೆಂಟ್ ಆದ್ಮೇಲೂ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡುವ ಅಭ್ಯಾಸ ನಿಮ್ಗಿದ್ರೆ ಇನ್ನು ಮುಂದೆ ಕಡಿಮೆ ಮಾಡಬೇಕಾಗುತ್ತೆ. ಇಲ್ದಿದ್ರೆ ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡುವ ಲಿಮಿಟ್ ಮುಗ್ದಿದೆ ಅಂತ ತೋರಿಸಬಹುದು. ಈ ಲಿಮಿಟ್ ತರ್ತಾ ಇರೋದಕ್ಕೆ ಕಾರಣ ಇಷ್ಟೇ. ಇತ್ತೀಚೆಗೆ ಸಾಕಷ್ಟು ಬಾರಿ UPI ಸಿಸ್ಟಮ್ಗೆ ಓವರ್ಲೋಡ್ ಸಮಸ್ಯೆ ಬರ್ತಾ ಇದೆ. ಆಗಾಗ UPI ಕೈ ಕೊಟ್ಟಿರುವ ಅನುಭವ ನಿಮಗೂ ಕೂಡ ಆಗಿರಬಹುದು. ಪ್ರತಿ ತಿಂಗಳು 1ನೇ ತಾರೀಕು ಸಂಬಳದ ದಿನ ಆಗಿರೋದ್ರಿಂದ, ಜೊತೆಗೆ ಸಾಕಷ್ಟು ಬಿಲ್ಗಳು ಅವತ್ತೇ ಕಟ್ ಆಗೋದ್ರಿಂದ UPI ಸಿಸ್ಟಮ್ಗೆ ಒತ್ತಡ ಆಗ್ತಾ ಇದೆ. 1ನೇ ತಾರೀಕು ಬೆಳಗ್ಗೆ ಕಣ್ಣು ಬಿಟ್ಟ ತಕ್ಷಣ ಸ್ಯಾಲರಿ ಕ್ರೆಡಿಟ್ ಆಗಿದೆಯೋ ಇಲ್ವೋ ಎಂದು ಚೆಕ್ ಮಾಡೋರ ಸಂಖ್ಯೆ ಲಕ್ಷಗಳಲ್ಲಿದೆ. ಅದೇ ರೀತಿ ಹಬ್ಬಗಳ ಸಮಯದಲ್ಲಿ, ಕ್ರಿಕೆಟ್ ಮ್ಯಾಚ್ಗಳ ಟೈಮ್ನಲ್ಲೂ UPI ಸಿಸ್ಟಮ್ಗೆ ಒತ್ತಡ ಬಿದ್ದು ಸಾಕಷ್ಟು ಬಾರಿ ಸ್ಟ್ರಕ್ ಆಗಿರುವ ಉದಾಹರಣೆಗಳಿದೆ. ಈ ಒತ್ತಡ ಕಡಿಮೆ ಮಾಡುವ ಉದ್ದೇಶದಿಂದಲೇ ಬ್ಯಾಲೆನ್ಸ್ ಚೆಕಿಂಗ್ಗೆ ಲಿಮಿಟ್ ಹೇರಲಾಗಿದೆ. ಇನ್ನು ಆಟೋ ಪೇ ಸಿಸ್ಟಮ್ ಕೂಡ ಅಷ್ಟೇ. ಮೊದಲಿಗೆ ಆಟೋ ಪೇ ಅಂದ್ರೇನು? ಈಗೆಲ್ಲ ಸಾಕಷ್ಟು ಜನ ಮೊಬೈಲ್ ರೀಚಾರ್ಜ್ ಅನ್ನ ಪ್ರತಿ ಸಲ ತಾವೇ ಮಾಡಿಕೊಂಡು ಕೂರೋದಿಲ್ಲ, ಅಥವಾ ಸಾಲಗಳ EMI ನ ಪ್ರತಿ ತಿಂಗಳು ತಾವೇ ಆ್ಯಪ್ ಓಪನ್ ಮಾಡಿ EMI ನಂಬರ್ ಒತ್ತಿ ಮ್ಯಾನ್ಯುವಲ್ ಆಗಿ ಕಟ್ಟೋದಿಲ್ಲ. ಅದೇ ರೀತಿ ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ನಂತಹ OTTಗಳ ಸಬ್ಸ್ಕ್ರಿಪ್ಷನ್ ಕೂಡ ತೆಗೆದುಕೊಳ್ಳೋರು, ಪ್ರತಿ ತಿಂಗಳು ನಿರಂತರವಾಗಿ ಡೊನೇಷನ್ ಮಾಡೋರು, ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟೋರು, ಅಷ್ಟೇ ಯಾಕೆ ಕರೆಂಟ್ ಬಿಲ್ಗಳನ್ನು ಪ್ರತಿ ತಿಂಗಳು ಕಟ್ಟೋದಕ್ಕೂ ಕೂಡ ಈಗ ಆಟೋ ಪೇ ಬಳಸಲಾಗ್ತಾ ಇದೆ. ಆಟೋ ಪೇ ಆಕ್ಟಿವೇಟ್ ಮಾಡ್ಕೊಂಡಿದ್ರೆ EMI ಡೇಟ್ ಬಂದಾಗ ಅಕೌಂಟ್ನಿಂದ ಆಟೋಮೆಟಿಕ್ ಆಗಿ ಹಣ ಕಟ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಬೋರ್ಡ್ನವರು ನಿಮ್ಮ ಮನೆ ಹತ್ತಿರ ಬಂದು ಬಿಲ್ ಜನರೇಟ್ ಮಾಡ್ತಿದ್ದಂಗೆ ಆಟೋ ಪೇ ಮೂಲಕ ಬಿಲ್ ಪೇ ಆಗುತ್ತೆ. ಹಾಗಿದ್ರೆ ಇದರಲ್ಲಿ ಈಗ ಬಂದಿರುವ ಬದಲಾವಣೆ ಏನು? ಇಷ್ಟು ದಿನ ಆಟೋ ಪೇ ಟ್ರಾನ್ಸಾಕ್ಷನ್ಗಳು ದಿನದಲ್ಲಿ ಯಾವಾಗ ಬೇಕಾದರೂ ಆಗ್ತಿದ್ವು. ಮಧ್ಯರಾತ್ರಿಯಲ್ಲಿ OTT ಸಬ್ಸ್ಕ್ರಿಪ್ಷನ್ ಖಾಲಿ ಆದರೆ ಆಗಲೇ ಆಟೋ ಪೇ ಆಗಿ ರೀಚಾರ್ಜ್ ಆಗ್ತಿತ್ತು. ಆದರೆ ಇನ್ನು ಮುಂದೆ ದಿನದ ನಿರ್ದಿಷ್ಟ ಅವಧಿಯಲ್ಲಿ ಮಾತ್ರ ಆಟೋ ಪೇ ಟ್ರಾನ್ಸಾಕ್ಷನ್ಗಳಾಗಬೇಕು ಅನ್ನುವ ರೂಲ್ಸ್ ಬರ್ತಿದೆ. ಉದಾಹರಣೆಗೆ ಬೆಳಗ್ಗೆ 9ರಿಂದ 10 ಗಂಟೆ ಒಳಗೆ ಮಾತ್ರ ಆಟೋ ಪೇ ಟ್ರಾನ್ಸಾಕ್ಷನ್ಗಳು ಆಗಬೇಕು, ಅಥವಾ ಸಂಜೆ 6ರಿಂದ 7 ಗಂಟೆವರೆಗೆ ಮಾತ್ರ ಆಗಬೇಕು. ಈ ರೀತಿಯ ಒಂದಷ್ಟು ಬ್ಯಾಚ್ಗಳಲ್ಲಿ ಶೆಡ್ಯೂಲ್ ಮಾಡಲಾಗ್ತಾ ಇದೆ.
ಆ ಟೈಮ್ ಬರುವವರೆಗೂ ಆಟೋ ಪೇಮೆಂಟ್ ಆಗೋದಿಲ್ಲ. ತೀರಾ ಅರ್ಜೆಂಟ್ ಇದ್ರೆ ನೀವೇ ಮ್ಯಾನ್ಯುವಲ್ ಆಗಿ ರೀಚಾರ್ಜ್ ಮಾಡಬೇಕಾಗುತ್ತೆ. ಈ ರೂಲ್ಸ್ ತರ್ತಿರೋದಕ್ಕೆ ಪ್ರತಿ ತಿಂಗಳು 1ನೇ ತಾರೀಕಿನಂದು UPI ಮೇಲಾಗ್ತಾ ಇರುವ ಓವರ್ಲೋಡ್ ಕಾರಣ. ಯಾಕಂದ್ರೆ ಹೆಚ್ಚಿನ ಜನ ತಮ್ಮ EMI ಪೇಮೆಂಟ್ ಗಳನ್ನ 1ನೇ ತಾರೀಕಿಗೆ ಶೆಡ್ಯೂಲ್ ಮಾಡಿರ್ತಾರೆ. ಸೊ ಒಂದೇ ಸಲ ಲಕ್ಷಾಂತರ ಆಟೋ ಪೇ ಟ್ರಾನ್ಸಾಕ್ಷನ್ಗಳು ಇನಿಶಿಯೇಟ್ ಆಗಿವೆ. ಇದರಿಂದ UPI ಸಿಸ್ಟಮ್ ಮೇಲೆ ಒತ್ತಡ ಬಿದ್ದು ಸ್ಲೋ ಆಗಿರೋದು ಸಾಕಷ್ಟು ಬಾರಿ ಕಂಡು ಬಂದಿದೆ. ಸೊ ಪೀಕ್ ಅವರ್ ಟ್ರಾಫಿಕ್ ಕಮ್ಮಿ ಮಾಡೋದಕ್ಕೆ ರಸ್ತೆಗಳನ್ನ ಒನ್ ವೇ ಮಾಡೋ ತರ ಟ್ರಾನ್ಸಾಕ್ಷನ್ಗಳಿಗೆ ಲಿಮಿಟ್ ಹಾಕಿ UPI ಸಿಸ್ಟಮ್ ಮೇಲಿನ ಒತ್ತಡ ಕಮ್ಮಿ ಮಾಡೋದಕ್ಕೆ NPCI ಮುಂದಾಗಿದೆ. ದಂಡಾಗಿ ಬರುವ ಟ್ರಾನ್ಸಾಕ್ಷನ್ಗಳನ್ನ ಕ್ಯೂನಲ್ಲಿ ಬರುವಂತೆ ನಿಯಮಗಳನ್ನ ತರ್ತಿದೆ. ಹಾಗಿದ್ರೆ ಇದರಿಂದ ಆಟೋಮೆಟಿಕ್ UPI ಕಲೆಕ್ಷನ್ ಮೇಲೆ ಡಿಪೆಂಡ್ ಆಗಿರುವ ಒಂದಷ್ಟು ಬಿಸ್ನೆಸ್ಗಳಿಗೆ ತೊಂದರೆ ಆಗೋದಿಲ್ವಾ? ಉದಾಹರಣೆಗೆ ಹೆದ್ದಾರಿಗಳ ಟೋಲ್ ಬೂತ್ಗಳಲ್ಲಿ ಫಾಸ್ಟ್ ಟ್ಯಾಗ್ ವ್ಯವಸ್ಥೆ. ಟೋಲ್ ಕಂಪನಿಗಳು ಈ ಆಟೋಮೆಟಿಕ್ ಟೋಲ್ ಕಲೆಕ್ಷನ್ ಮೇಲೆ ಡಿಪೆಂಡ್ ಆಗಿವೆ. ಯಾಕಂದ್ರೆ ಫಾಸ್ಟ್ ಟ್ಯಾಗ್ ಕೂಡ ಕೆಲವೊಮ್ಮೆ UPI ವ್ಯಾಲೆಟ್ ನಿಂದ ಹಣ ಕಟ್ ಆಗುತ್ತೆ. ಹಾಗಾಗಿ ಈ ನಿಯಮ ಜಾರಿ ಆದರೆ ಈ ರೀತಿಯ ವಹಿವಾಟುಗಳಿಗೆ ಸ್ವಲ್ಪ ಸಮಸ್ಯೆ ಆಗಬಹುದು. ಆ ಸಮಸ್ಯೆಯನ್ನ NPCI ಯಾವ ರೀತಿ ಟ್ಯಾಕಲ್ ಮಾಡುತ್ತೆ? ಟೋಲ್ ಕಲೆಕ್ಷನ್ ತರದ ಕಂಪನಿಗಳಿಗೆ ನಿಯಮದಿಂದ ವಿನಾಯಿತಿ ಏನಾದ್ರೂ ಇದೆಯಾ ಅನ್ನೋದನ್ನ ಕಾದು ನೋಡಬೇಕು. ಅದೇ ರೀತಿ OTT ಪ್ಲಾಟ್ಫಾರ್ಮ್ಗಳು, EMI ಕಲೆಕ್ಟ್ ಮಾಡುವ ಬ್ಯಾಂಕ್ಗಳು, ಇನ್ಶೂರೆನ್ಸ್ ಏಜೆಂಟ್ಗಳು ಹಣ ಕಲೆಕ್ಟ್ ಮಾಡುವ ಶೆಡ್ಯೂಲ್ ಅನ್ನ ಕೂಡ ಹೊಸ ರೂಲ್ಸ್ಗೆ ತಕ್ಕಂತೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇದಿಷ್ಟು UPI ನ ಹೊಸ ನಿಯಮಗಳು. ಈ ರೀತಿಯ ನಿರಂತರ ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳೋದಕ್ಕೆ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ಹೊಸ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.